ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತಿನ ವ್ಲಾಗ್ನಾಗ ನನ್ನ ಪಪ್ಪನ ಬಗ್ಗೆ ನಾನು ಮುಂದೆ ಶೇರ್ ಮಾಡ್ತೀನಿ. ಅವ್ರ ಜೊತೆ ಟೈಮಿಂಗ್ ಸ್ಪೆಂಡ್ ಮಾಡಿದ್ದೀನಿ ಹೇಗಿಲ್ಲ ಅಂತಂತ. ಸೊ ಪಪ್ಪಾಗೆ ಇಷ್ಟ ಇರಲಿಲ್ಲ. ಸೊ ಇದು ಪ್ರೈವೇಟ್ ಸ್ಕೂಲ್ನಾಗ ಅಡ್ಮಿಷನ್ ಮಾಡಬೇಕು ಅಂತಂತು. ಸೊ ಮಮ್ಮಿಗೆ ಭಾಳಷ್ಟು ಅಂತಿದ್ರು, ಈಗ ಪ್ರೈವೇಟ್ ಸ್ಕೂಲ್ನಾಗ ಹಾಕಬೇಡ, ಸರ್ಕಾರಿ ಸ್ಕೂಲ್ನಾಗ ಹಾಕು, ವಿದ್ಯೆ ಬುದ್ಧಿ ಅಲ್ಲಿ ಇರುತ್ತೆ, ಎಲ್ಲ ಕನ್ನಡ ಭಾಷೆ ಕಲಿತಾರ, ಇಂಗ್ಲೀಷ್ಲಿದ್ದ ಯೂಸ್ ಇಲ್ಲ, ಅಷ್ಟು ಏನೂ ಇಲ್ಲ ಅಂತಂತಂತ ಹೇಳ್ತಿದ್ರು ನಮ್ಮ ಅಪ್ಪ ನಮ್ಮ ಮಮ್ಮಿ ಮುಂದೆ. ಸೊ ಅವ್ರನ್ನೂ ನಾ ಮಾತು ಕೇಳಿದಿಲ್ಲ, ಕೇಳಲಾರ್ದೆ ಅಡ್ಮಿಷನ್ ಮಾಡಿದ್ವಿ. ಅಡ್ಮಿಷನ್ ಮಾಡಿದಕ್ಕೆ ಖೋ ಮಾಡಿಸ್ಕೊಂಡು. ಸೊ ಅವ್ರು ನಮಗೆ ಬಿಡಕ್ಕೆ ಬರ್ತಿದ್ದಿಲ್ಲ, ಸ್ಕೂಲಿಗೆ ಬಿಡ್ಲಕ್ಕೆ ಬರ್ತಿದ್ದಿಲ್ಲ ಅವರು. ಲಾಸ್ಟ್ ಬಂದಿದ್ದು ಅವ್ರು ಫಸ್ಟ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಮುಗಿಸ್ಮ್ಯಾಕ ಅವಾಗ ಅವ್ರು ಬೈಕ್ ತೊಗೊಂಡು ಬಂದಿದ್ದರು ಲಾಸ್ಟ್ ಎಕ್ಸಾಮಿಗೆ. ಅವಾಗ 3 ಪೇಪರ್ಸ್ನ ಬಿಟ್ಟಿದೆ ಅಂತಂದಿದ್ದಾರೆ ಅದು. ಸೊ 3 ಪೇಪರ್ಸ್ ಬಿಟ್ಟಿದ್ದಕ್ಕೆ ಅವಾಗ ಲಾಸ್ಟ್ ಟೈಮ್ ನಮ್ಮ ಅಪ್ಪ ನೋಡಿದ್ದು ಎಷ್ಟು ಮಾರ್ಚ್ 6ಗೆ ನೋಡಿದ್ದು ಅಷ್ಟೇ. ಮಾರ್ಚ್ 6 2011. ಅವಾಗ ನಾ ಇನ್ನು ಚಿಕ್ಕವಳಿದ್ದಿದ್ದೆ, 10 ಇಯರ್ಸ್ ಇದ್ದಿದ್ದೆ. ಅವಾಗ ಹೇಳೋಕ್ಕಾಗ್ಲತ್ತಿಲ್ಲ ಆ್ಯಕ್ಟ್ ನೋಡಿದ್ದು. ನಮ್ಮ ಅಪ್ಪನೇ ಲಾಸ್ಟ್ ಟೈಮ್ ನೋಡಿದ್ದು. ಅವಾಗ ಪಪ್ಪ ಒಂದು ಮ್ಯಾಂಗೋ ಜ್ಯೂಸ್ ಕುಡಿಸಿದ್ರು. ಅವಾಗ ಸ್ವಲ್ಪ ಕುಡಿ ಅಂತಂದು ಲಾಸ್ಟ್ ಟೈಮ್ ಅವ್ರು ಹೋಗ್ಕೊಟ್ಟು ಒಂದು ಮಾತು ಹೇಳಿದ್ರು, ಇವಾಗ ಏನು ಬೇಕಿದ್ರು ಇವಾಗ ತಗೋಳ್ಕ ಮುಂದೆ ಸಿಗಲ್ಲ ಅಂತಂತು. ಲಾಸ್ಟ್ ವರ್ಡ್ ಇದೆ ಅಂದು ಆ್ಯಕ್ಟಿಗೆ ಮಾತು ಮುಗಿತು. ಆಮೇಲೆ ಮಮ್ಮಿಯವ್ರು ಬಾಂಡೆ ಹೇಳತ್ತಾರ ತಪ್ಪಬೇಕು. ಸೊ ಅದು ಆದ್ಮ್ಯಾಗ ಮಮ್ಮಿ ಮತ್ತು ಆಮೇಲೆ ಅದು ಆಕ್ಸಿಡೆಂಟ್ ಆದ್ಮ್ಯಾಗ ಮತ್ತು ಈ ಕಡೆ ಯಾವ ಹಾಸ್ಪಿಟಲ್ ಹಾಕಿದೆ ನಮ್ಮ ಅಪ್ಪಗೆ ಲಾಸ್ಟ್ ಗುಲ್ಬರ್ಗಕ್ಕೆ ಹೋಯ್ತು. ಗುಲ್ಬರ್ಗ ಹೋದ್ಮ್ಯಾಗ ಆಮೇಲೆ ಸೋಲಾಪುರಕ್ಕೆ ಹಾಸ್ಪಿಟಲ್ ಆದ್ಮೇಲೆ ಪಪ್ಪನ ಲಾಸ್ಟ್ ಟೈಮ್ ನಾವು ನೋಡಿದ್ದು ಗುಲ್ಬರ್ಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡುವಾಗ ಅವ್ರ ಬಾಡಿ ಸ್ಕ್ಯಾನ್ ಆಗೋ ಟೈಮಿಗೆ ಅವಾಗ ನೋಡಿದ್ದಾನೆ. ಲಾಸ್ಟ್ ಟೈಮ್ ಅವ್ರು ನನ್ನ ಕಡೆಗೆ ಅವ್ರು ನೋಡತ್ತಿದ್ರು. ಅವಾಗ ಮಮ್ಮಿನೂ ಸ್ವಲ್ಪ 4 ಡೇಸ್ ಅಲ್ಲೇ ಇದ್ಮ್ಯಾಕ 4 ಡೇಸ್ ಮುಗಿದ್ಮ್ಯಾಕ ಮತ್ತು ನಾ ಫೋನ್ ಹಚ್ಕ್ಯಾರ. ಅವಾಗ ಬಾ ಅಂತಂದಾಗ ರಿಕ್ವೆಸ್ಟ್ ಮಾಡ್ದೆ. ಅವಾಗ ನಮ್ಮ ಮಮ್ಮಿ ಕಳಿಸಿದ್ರು ನಮ್ಮ ಪಪ್ಪ, ಹೋಗ್ಬಿಡು ಇಲ್ಲಿ ಬರಬೇಡ ಅಂತಂತ, ಅಲ್ಲಿ ಹೋಗಿ ಮಕ್ಕಳು ಅವು ಸಣ್ಣ ಚಿಕ್ಕಳು ಅಂತ. ಅವಾಗೂ ನಮ್ಮ ಪಪ್ಪ ಆರಾಮಿಲ್ಲ ಟೈಮಿಗೂ ನನಗೆ ನಮ್ಮ ಇನ್ನೊಬ್ಬ ಅಣ್ಣಗೆ ಕೇಳಿದ್ರು, ಅವ್ರಿಬ್ರು ಹೆಂಗಾರ ಅಂತ ಹೆಂಗಿಲ್ಲ ಅಂತಂತ ಕೇಳ್ಕೊತಿದ್ ಮ್ಯಾಕ ನೆಕ್ಸ್ಟ್ ಡೇ ನಮ್ಮ ಅಪ್ಪ ತೀರ್ಕೊಂಡು ಹೋಗಿದ್ರು. ಅವಾಗ ಭಾಳಷ್ಟು ಇನ್ಸಿಡೆಂಟ್ ಆಗಿತ್ತು. ಸೊ ಹೇಳೋಕ್ಕಾಗಲ್ಲ, ಅದು ಏಟ್ ತಗೊಂತಂತ ಬಾಯ್ಬಿಟ್ಟು ಆಗೋದಿಲ್ಲ. ಸೊ ಅದು ಆದ್ಮ್ಯಾಕ ನಮ್ಮ ಮಮ್ಮಿ ಎಲ್ಲನೇ ಮಾಡ್ಕೊತಿದ್ರು. ಕಾಲೇಜ್ನು ನಮ್ಮ ಅಣ್ಣನ ಕಾಲೇಜ್ನು ನೋಡೋದು ಮತ್ತು ನನಗೂ ಸ್ಕೂಲ್ ಅದು ಓದಿಸೋದು ಎಲ್ಲ ಮಾಡೋದು ಅವ್ರ ಮೇಲೆ ಬರ್ಡನ್ ಆಗಿತ್ತು. ಅಷ್ಟೆಲ್ಲ ಹೊತ್ಕೊಂಡು ಹೋಗಿ ಮತ್ತು ಮನೆಗೆ ಕಿರಾಯಿ ನೋಡ್ಬೇಕು, ಮತ್ತು ಅದು ಅಂದ್ಮ್ಯಾಕ ಐದು ನೋಡ್ಬೇಕು. ಅದು 5 ಅಂದ್ಮ್ಯಾಕ ಮತ್ತು ತಿರ್ಕೊಂಡ್ಮ್ಯಾಕ ಮತ್ತು ಅಲ್ಲೂ ಜನ ಮನಾರಲ್ಲದಿದ್ರು, ಭಾಳಷ್ಟು ಮಾತಾಡ್ತಿದ್ರು. ಅವಾಗಲೂ ಕೂಡ ನಾವು ಸೈಲೆಂಟ್ ಆಗಿರ್ತೀವಿ, ಅವಾಗೂ ಇನ್ನೊಂದಿಲ್ಲ. ಸೊ ಪಪ್ಪ ತಿರ್ಕೊಂಡ್ಮ್ಯಾಕೂ ಮಮ್ಮಿಗೆ ಭಾಳಷ್ಟು ಮಂದಿ ಮಮ್ಮಿ ಮುಖ ನೋಡ್ತಿದ್ದಿಲ್ಲ. ಯಾಕಂದ್ರೆ ಅವ್ರ ಮುಖ ನೋಡಬಾರ್ದಂತ. ಸೊ ಅವ್ರನ್ನೂ ಅದೇ ಯಾರನ್ನೂ ಅವ್ರ ಹಸ್ಬೆಂಡ್ ತಿಳ್ಕೊಂಡಾಗ ಅವ್ರ ಮುಖ ನೋಡಬಾರ್ದು ಅಂತ ಹೇಳ್ತಾರೆ ಜನ. ಸೊ ಅದು ನನಗೇನಾದ್ರು ಗೊತ್ತು, ಜನಕ್ಕೆ ಏನು ತೋರಿಸೋ ಯಾರನ್ನೂ ತಿಳ್ಕೊಂಡಿದ್ರು. ಸಪೋಸ್ ಯಾರು ಗಂಡು ತಿಳ್ಕೊಂಡು ಹೋದ್ರೂ ಅವ್ರ ಮುಖ ನೋಡಿದ್ರು ಏನೂ ಆಗೋದಿಲ್ಲ. ಈಗಲೂ ನೋಡ್ರಿ ರಿಚುವಲ್ಸ್ ಟೈಮಿಂಗ್ ಗಂಡು ತಿಳ್ಕೊಂಡಿದ್ದು ಹೆಂಡ್ರಿಗೆ ಕರ್ಕೊಂಡು ಬರಬಾರ್ದು ಅಂತ ಹೇಳ್ತಾರೆ. ಬಳೆ ಹಾಕ್ಸೋ ಟೈಮಿಗೆ ಫಸ್ಟ್ ಯಾರು ಮದುವೆ ಆಗಿರ್ತಾರೋ ಅವ್ರಿಗೆ ಹಾಕ್ಸ್ಕೊಂಡ್ಮ್ಯಾಕೆ ಲಾಸ್ಟಿಗೆ ಮುಗಿದ್ಮ್ಯಾಕ ಅವಾಗ ಹಾಕ್ಕೊಂಡಿರ್ತಂತ. ಈ ರಿಚುವಲ್ಸ್ ಯಾರು ಮಾಡಿರ್ತಾರೋ ಅವ್ರು ತಪ್ಪದ, ತಪ್ಪು ಕಲ್ಪನೆ ಅದ. ಯಾಕಂದರೆ ಈ ಥರ ಮಾಡಿದೆಲ್ಲ ಮೈಂಡ್ಸೆಟ್ ತಪ್ಪದ. ಸೊ ನನ್ನ ಪ್ರಕಾರ ಏನದ ಹೇಳೋದಂದ್ರೆ,
ಅವ್ರ ಪ್ರಕಾರ ದೃಷ್ಟಿಯಿಂದ ಬಿಟ್ಟು ನಾವು ಬೇರೆ ದೃಷ್ಟಿಯಿಂದ ನೋಡಬೇಕು ಹೆಂಗಾರ ಜನ. ಅವ್ರು ತಿಳ್ಕೊಂಡ್ಮ್ಯಾಕೆ ಮ್ಯಾಲೆ ಹೋಗಿರ್ತಾರೆ ದೇವ್ರ ಹತ್ರ, ಅವ್ರೇನು ಇದು ಆಗಲ್ಲ, ದೇವ್ ಆಗಲ್ಲ. ಸೊ ಸೆಕೆಂಡ್ರಿ ರೀಸನ್ ಏನಪ್ಪ ಅಂತಂದ್ರೆ ಅವ್ರಿಗೂ ಕೂಡ ಮನುಷ್ಯರೇ, ಅವ್ರಿಗೂ ಕೂಡ ಅವ್ರ ಕಡೆಯೂ ಫೀಲಿಂಗ್ಸ್ ಇರ್ತಾವೆ, ಅವ್ರ ಕಡೆಯೂ ಹ್ಯೂಮನಿಟಿ ಇರ್ತದ. ಸೊ ಅವ್ರಿಗೂ ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಇರ್ತದೆ. ಬಟ್ ಅವರು ತಿಳ್ಕೋದು ಕ್ಯಾಪಾಸಿಟಿ ಬ್ಯಾರೇನೂ ತಿಳ್ಕೊಂಡ್ಬಿಡ್ತಾರೆ, ಹೆಂಗಿರ್ತಾರೆ ಹೆಂಗಿಲ್ಲ ಜನ. ಸೊ ನನ್ನ ಪ್ರಕಾರ ಇಷ್ಟು ಹೇಳೋದು, ಯಾರನ್ನೂ ಇಲ್ಲಿ ತಿಳ್ಕೊಂಡಿದ್ದು ಹಸ್ಬೆಂಡ್ ಅವರಿಗೂ ವ್ಯಾಲ್ಯೂ ಕೊಡ್ಬೇಕು ಅಷ್ಟೇ. ಈಗ ನಮ್ಮಮ್ಮ ತಿಳ್ಕೊಂಡಿರೋದಂದ್ರೆ ನಮ್ಮಮ್ಮ ನಮ್ಮಮ್ಮ ನಮ್ಮ ಪಪ್ಪ ಹೆಂಗೆ ತಿಳ್ಕೊಂಡು ಹೋಗಿದ್ರಲ್ಲ ಆ ಥರ ಸಿಚುವೇಶನ್ ಬೇರೆಯವ್ರನ್ನೂ ಅನುಭವಿಸ್ಲತ್ತಾರೆ. ನಾನು ಕೂಡ ಊರಲ್ಲಿ ಹಂಗಾರ ಆ ಥರ ರಿಚುವಲ್ಸ್ ಮಾಡ್ತೀನಿ. ಬಟ್ ನನ್ನ ಪ್ರಕಾರ ನಾನು ಆ ಥರ ಮಾಡೋದಿಲ್ಲ. ನನಗೆ ಬೇಕಾಗಿ ನಾನು ಒಂಥರ ಡಿಫ್ರೆಂಟ್. ಹೆಂಗಪ್ಪ ಅಂದ್ರೆ ಬೇರೆಯವ್ರು ಯೋಚನೆ ಮಾಡೋಕ್ಬಿಟ್ರೆ ಹಂಗೆ ಅವ್ರನ್ನಂಗೆ ಮಾಡ್ಕೊತ ಕುಂತ್ರೆ ನಾವೇನು ಮಾಡಬೇಕು ಅಂತ ಹಂಗೆ ಮಾಡೋದಿಲ್ಲ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡ್ತೀನಿ. ನೀವು ಶೇರ್ ಮಾಡ್ತೀನಿ ಯಾಕಂದರೆ ನೀವು ಕೂಡ ನನ್ನ ಫ್ಯಾಮ್ಲಿಯವರೇ. ಸೊ ನಿಮ್ಮ ಮುಂದೆಲ್ಲ ಶೇರ್ ಮಾಡ್ಕೊತಿದ್ದೀನಿ. ಸೊ ನೀವು ಸ್ವಲ್ಪ ನಿಮ್ಮ ಕಡೆ ಅಕ್ಕಪಕ್ಕದವ್ರು ಇದ್ರೂ ಅವ್ರು ಕೂಡ ಅವ್ರಿಗೂ ಈ ಥರ ಸಪೋರ್ಟ್ ಮಾಡಿರಿ, ಮುಂದಕ್ಕೆ ಬರ್ರಿ. ಅವ್ರು ಬೇರೆಯವ್ರು ಕೂಡ ಮೈಂಡ್ ಚೇಂಜ್ ಮಾಡಿರಿ. ಇವ್ರು ಯಾರಿಗೂ ಹಸ್ಬೆಂಡ್ ಸತ್ಯ ಆ ಥರ ಇರೋಲ್ಲ. ಇವ್ರು ಕೂಡ ದೇವ್ರ ಕಡೆಯೇ ದೇವ್ರ ಸ್ಥಾನನೂ ಕೂಡ ಕೊಡ್ಬೇಕು ಇವ್ರಿಗೆ. ಯಾಕಂದ್ರೆ ಇವ್ರು ಮಾಡಿರೋಷ್ಟು ಪುಣ್ಯ ಯಾರು ಮಾಡಿದ್ರು ಅಂತವ್ರು. ಗಂಡು ಜಲ್ದಿ ಹೋಗ್ಬೇಕಂದ್ರೆ ಜಲ್ದಿ ತೊಗೋಬೇಕಂದ್ರೆ ದೇವ್ರನ್ನೂ ಕೂಡ ಪುಣ್ಯವಂತರು ಇರ್ಬೇಕು ಆಟ ಹಂಗಂತ ಜನ. ಸ್ವಲ್ಪ ಜನ ಚಲೋ ಇರ್ತಾರೆ, ಸ್ವಲ್ಪ ಜನ ಕೆಟ್ಟು ಇರ್ತಾರೆ. ಆ ಥರ ಯೋಚನೆ ಮಾಡ್ಕೊತ ಕೊಡೋದ್ರಿಂದ ನಮ್ಗೆ ಏನೂ ಆಗಲ್ಲ. ನಮ್ಮ ಪ್ರಕಾರ ನಮ್ಗೆ ಏನು ಅನಿಸ್ತೋ ಅದು ಮಾಡಲೇಬೇಕು. ಮಾಡ್ಲಿಕ್ಕಂದ್ರೆ ಬಿಟ್ಟು ಬಿಡಬೇಕು ಅಷ್ಟೇ. ಜನ ಅವ್ರು ಮಾತಾಡಿ ಹೊಗಳೇ ನಮಗೇನು ಮಾಡೋದು, ಮುಂದೆ ಚಾಕು ತೂಕೊಂಡು ಮುಂದೆ ಹಾಕ್ಕೋತಿರ್ಬೇಕು ಅಷ್ಟೇ. ಸೊ ನನ್ನ ಪ್ರಕಾರ ಈ ದೇಶದ ಮೈಂಡ್ಸೆಟ್ನ ಚೇಂಜ್ ಮಾಡೋಕ್ಕೆ ಹಾಗೆ ಜನ ರಿಚುವಲ್ಸ್ ಕೂಡ ನಂಬ್ತಾರಲ್ಲ ಅದನ್ನು ಕೂಡ ಚೇಂಜ್ ಮಾಡಬೇಕು. ಬಟ್ ಆ ಥರ ಅಲ್ಲ. ಸೊ ಯಾರು ಹಸ್ಬೆಂಡ್ ತೀರ್ಕೊಂಡಿರ್ತಾರೋ ಅವ್ರಿಗೂ ಕೂಡ ಒಂದು ಸ್ಟ್ಯಾಂಡಪ್ ಮಾಡಬೇಕು, ಅವ್ರಿಗೂ ಕೂಡ ಒಂದು ಜಾಗ ಕೊಡಬೇಕು, ಅವ್ರಿಗೂ ಕೂಡ ಒಂದು ಲೆವೆಲ್ ಥರ ಬೆಳೆಸ್ಬೇಕು, ಆ ಥರ ಇರಬೇಕು. ಸೊ ನಾನಂತೂ ನಮ್ಮ ಅಮ್ಮಗೆ ಎಷ್ಟು ಹೇಳಿದ್ರು ಅಷ್ಟು ಕಮ್ಮಿನೇ ಅದ. ಸೊ ಅವ್ರು ಮಾಡಿದಷ್ಟು ಸ್ಯಾಕ್ರಿಫೈಸ್ ಯಾರೂ ಮಾಡಿಲ್ಲ ನನಗೆ ಗೊತ್ತಿಲ್ಲ. ನಮ್ಮ ಅಕ್ಕನೂ ಕೂಡ ನಮ್ಗೆ ಅಷ್ಟು ಸಪೋರ್ಟ್ ಮಾಡಿಲ್ಲ, ನಮಗೆ ಸಣ್ಣ ಇರ್ತದ. ಸೊ ನಮ್ಮ ಅಮ್ಮನೂ ನಾನು ಮಾಡಿದಷ್ಟು ಸಪೋರ್ಟ್ ಯಾರೂ ಮಾಡಿಲ್ಲ ನಮ್ಗೆ ಆ ಥರ. ಸೊ ಹೇಳೋದಿಷ್ಟೇ, ನೀವು ಕೂಡ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಲ್ಲಿದ್ದಕ್ಕೆ ನಂಗೆ ಸಪೋರ್ಟ್ ಕೊಡ್ತೀವಿ. ಮತ್ತು 36 ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ ಈಗ. ಸೊ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ಕೊತಿರ್ರಿ, ನನ್ನ ಚಾನೆಲ್ಗೆ ಹಿಂಗೆ ಗ್ರೋ ಅಪ್ ಮಾಡ್ಕೊತ ಕೊಡ್ರಿ. ಮತ್ತು ನೀವು ಚೆನ್ನಾಗಿರಲಿ, ನಿಮ್ಮ ಫ್ಯಾಮಿಲಿನೂ ಚೆನ್ನಾಗಿರಲಿ. ಆ ದೇವ್ರು ನಿಮಗೆ ಸದಾ ಆಶೀರ್ವಾದ ಮಾಡಲಿ ನಿಮ್ಮ ಫ್ಯಾಮಿಲಿಗಾರ. ಸೊ ಬ್ಲಾಗ್ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನನ್ನ ಚಾನಲ್ಗೆ. ಧನ್ಯವಾದ.